ಹಲೋ ಫ್ರೆಂಡ್ಸ್, ಇವತ್ತು ನಾವು ಟೊಮೆಟೊ ಬೇಳೆ ರಸ ಮಾಡ್ತಾ ಇದ್ದೀವಿ. ಅದಕ್ಕೆ ಫಸ್ಟು ನಾವು ಇಟ್ಕೊಳ್ಳೋಣ ಸ್ವಲ್ಪ ಮಸಾಲೆ. ಜಾರ್ನಲ್ಲಿ ಬೆಳ್ಳುಳ್ಳಿ ಹಾಕಿದ್ದೀವಿ. ಈಗ ಸ್ವಲ್ಪ ಜೀರಿಗೆ ಹಾಕೋಣ. ಇವಾಗ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ವಿ. ಈಗ ಇದಕ್ಕೇ ಸಾಂಬಾರು ಬೀಜ ಹಾಕೋಣ, ಕೊತ್ತಂಬರಿ ಬೀಜ. ನೀವು ನೋಡ್ಬೋದು ಇವಾಗ ಒಂದು 8-10 ಕ್ಲೋ ಅಷ್ಟು ನಾವು ಬೆಳ್ಳುಳ್ಳಿ ತೊಗೊಂಡಿದ್ದೀವಿ ಮತ್ತು ಜೀರಿಗೆ ತೊಗೊಂಡಿದ್ದೀವಿ, ಒಣಮೆಣ್ಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಬೀಜ ಇದೆ. ಇದನ್ನೆಲ್ಲ 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಬೇಕು. ಇದನ್ನೆಲ್ಲ ಇವಾಗ ರುಬ್ಕೊಳ್ಳೋಣ. ಇವಾಗ ಖಾರ ಸ್ವಲ್ಪ ಜಾಸ್ತಿ ಇಷ್ಟಪಡೋರು ಮೆಣಸನ್ನ ಹಾಕೊಬೋದು. ನಾವು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಮೆಣಸು ಹಾಕೋತಿದ್ದೀವಿ. ಇಲ್ಲ ಅಂದರೆ ಮೆಣಸನ್ನ ಡೈರೆಕ್ಟ್ ಒಗ್ಗರಣೆಗೂ ಹಾಕೊಬೋದು. ಇವಾಗ ನೋಡ್ಬೋದು ನಾವು ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀವಿ. ತುಂಬ ಸಣ್ಣಕ್ಕೆ ಮಾಡ್ಕೊಂಡ್ಬಿಡ್ದು, ಇದೇ ಥರ ಇರಬೇಕು. ಇವಾಗ ನಾವು ಇದಿಟ್ಕೊಂಡಿದ್ದೀವಿ, ಮಡಿಕೆ ಇಟ್ಕೊಂಡಿದ್ದೀವಿ. ಮಡಿಕೆ ಬಿಸಿಯಾಗಿದೆ, ಎಣ್ಣೆ ಹಾಕ್ತಿದ್ದೀವಿ ರಸಮ್ಗೆ. ಮಡಿಕೆನಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮಡಿಕೆ ಇಲ್ಲ ಅಂದರೂ ರೆಗ್ಯುಲರ್ ಆಗು ಮಾಡ್ಬೋದು. ಇವಾಗ ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಹಾಕೋಣ. ಇವಾಗ ಕರಿಬೇವಿನ ಸೊಪ್ಪು ಹಾಕ್ತೀವಿ. ಇವಾಗ ಏನು ಪುಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕೋಣ. ಇದನ್ನು ಹಾಗೆ ಒಂದು ಸ್ವಲ್ಪ ಹುರ್ಕೊಬೇಕು, ಹಸಿ ವಾಸನೆ ಹೋಗೋದಕ್ಕೆ. ಈಗ ನಾವು ಆಲ್ರೆಡಿ ಬೇಳೆ ಬೇಯಿಸಿ ಇಟ್ಕೊಂಡಿದ್ದೀವಿ, ಅದನ್ನ ಇವಾಗ ಆ್ಯಡ್ ಮಾಡೋಣ. ಇವಾಗ ನಾನು ಟೊಮೆಟೊ ಆ್ಯಡ್ ಮಾಡ್ತಿದ್ದೀನಿ. ಇವಾಗ ಹುಣಸೆ ರಸ ಹಾಕ್ತಿದ್ದೀನಿ. ಇವಾಗ ಇದಕ್ಕೆ ಉಪ್ಪು ಹಾಕೋಣ. ಸ್ವಲ್ಪ ಅರಿಶಿನದ ಪುಡಿನೂ ಹಾಕ್ತಿದ್ದೀವಿ. ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡೋಣ ಇದನ್ನು. ಇವಾಗ ಏನು ನಾವು ರಸಮ್ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ ಒಲೆ ಮೇಲೆ, ಇವಾಗ ಸ್ವಲ್ಪ ಇದಕ್ಕೆ ನೀರು ಆ್ಯಡ್ ಮಾಡಿದ್ದೀವಿ. ಇವಾಗ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡೋಣ. ಇವಾಗ ನೀರು ನಾವು ಹಾಕಿದ್ವಿ. ಇದು ಇವಾಗ ನೀಟಾಗಿ ಕುದಿಬೇಕು, ಒಂದು 5-10 ನಿಮಿಷ. ಅಲ್ಲಿವರೆಗೆ ವೆಯ್ಟ್ ಮಾಡೋಣ. ನೀವು ಇವಾಗ ನೋಡ್ಬೋದು, ಇವಾಗ ರಸಮ್ ಕುದೀತಾ ಇದೆ. ಇದೇ ಥರ ಒಂದು 10 ನಿಮಿಷ ಕುದಿಬೇಕು ರಸಮ್ಮು. ಇವಾಗ ನೋಡ್ಬೋದು ರಸಮ್ ಇದು ರೆಡಿ ಇದೆ. ಇವಾಗ ಇದ್ರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಇದು ರಸಮ್ ತುಂಬಾ ಈಸಿ. ನಾವು ಯಾವುದೋ ಎಕ್ಸ್ಟ್ರಾ ಪುಡಿ ಯಾವುದೂ ಯೂಸ್ ಮಾಡಿಲ್ಲ ಹೊರಗಿಂದು. ಮನೆಯಲ್ಲೇ ನಾವು ತೋರಿಸಿದ್ವಿ ಪುಡಿ ಮಾಡೋದು ಯಾವ ಥರ ಅಂತ. ತುಂಬ ಜನ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬೇಕಾದ್ರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿಲ್ಲ ಅಂದ್ರೂ ನಡೆಯುತ್ತೆ, ಚೆನ್ನಾಗಿರುತ್ತೆ. ನೀವು ಈ ಥರ ಮಾಡಿ ತಿನ್ನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.